ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ರೀ ಭಾಳ ಇಂಪಾರ್ಟೆಂಟ್ ರೀ. ಧನ್ಯವಾದ. ಕೃತಜ್ಞತೆಗಳು ನಮ್ಮ ಜೀವನದಲ್ಲಿ ನಮಗೇನೆಲ್ಲ ಸಿಕ್ಕಿದೆ, ನಾವು ಅದಕ್ಕೆ ಎಷ್ಟು ಕೃತಜ್ಞತೆಗಳದೇವ್ರಿ, ಎಷ್ಟು ಧನ್ಯವಾದ ಹೇಳ್ತೀವಿ. ಆದ್ರೆ ನಮ್ದು ನೋಡಿರ್ಬೇಕಾದ್ರೆ ಈ ಮನಸ್ಸು ಹೆಂಗೈತಂದ್ರೆ ಎಲ್ಲಿ ಏನು ಇಲ್ಲಲ್ರಿ ಅಲ್ಲೇ ಫೋಕಸ್ ಮಾಡ್ತೇವೆ. ಇದು ಹೆಂಗಂದ್ರೆ ಜೀವನ ನಾಳೆಗಿದ್ದಂಗೆ ರೀ. ಈ ನಾಳೆಗೆ ಏನು ಮಾಡ್ತಿರ್ತೈತೆ ರೀ, ಯಾವಾಗಲೂ ನಾಳೆಗೆ ಕೆಲಸ ಏನು ಮಾಡ್ತಿರ್ತೈತೆ ಹೇಳ್ರಿ. ಎಲ್ಲಿ ಸಿಕ್ಕೊಂಡೈತಿ ಅಲ್ಲೇ ಹೋಗ್ತಿರ್ತೈತೆ. ಎಲ್ಲಿವರೆಗೂ ಹೋಗ್ತಿರ್ತೈತೆ ಅಂದ್ರೆ ತೆಗಿಯೋ ಮಟ್ಟ ಹೋಗ್ತಿರ್ತೈತೆ, ಬರೀ ಅಲ್ಲೇ ಹೋಗ್ತಿರ್ತೈತೆ. ಬೇಕಾದ್ರೆ ನೋಡ್ರಿ ಉಳ್ಕಿದ ಕಡೆ ಹೋಗ್ತಿರೋದಿಲ್ಲ, ಎಲ್ಲಿ ಸಿಕ್ಕೊಂಡಿರ್ತೈತಿ ಅಲ್ಲೇ ಹೋಗ್ತಿರ್ತೈತೆ. ಹಂಗೆ ಈ ಮನಸ್ಸು ಏನೈತಲ್ರಿ, ಯಾವುದು ಚಲೋ ಐತಲ್ರಿ ಅಲ್ಲಿ ಹೋಗಂಗಿಲ್ರಿ. ಯಾವುದು ಪ್ರಾಪ್ತಿ ಇಲ್ಲ, ಯಾವುದಾವ್ದು ನನ್ನ ಕಡೆ ಇಲ್ಲ ಅಲ್ಲೇ ಹೋಗಿ ಸಿಕ್ಕೋತಿರ್ತೈತೆ. ಅದೊಂದು ಕಷ್ಟ ಐತಿ, ಅದೊಂದು ಪರಿಹಾರ ಬೇಕು, ಅದೊಂದು ಐತ್ರಿ, ಅದೊಂದು ಹೋತಂದ್ರೆ ಎಲ್ಲ ಚಲೋ ಆಕೈತೆ. ಕರೆ ಹಂಗಿರ್ಬಾರ್ದು ರೀ. ನಮ್ಮ ಜೀವನ ಹೆಂಗಿರ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಏನು ಸಿಕ್ಕೈತೆ ಅಂದ್ರೆ ಭಾಳ ಥ್ಯಾಂಕ್ ಯು ಇರ್ಬೇಕು ರೀ. ಇಷ್ಟು ಧನ್ಯವಾದ ಹೇಳಬೇಕಲ್ಲ, ಅದು ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಧನ್ಯವಾದ ಅನ್ನುವಂಥದ್ದು ಒಂದು ಸಕಾರಾತ್ಮಕ ಶಕ್ತಿ. ನಾವು ಎಷ್ಟು ಧನ್ಯವಾದ ಹೇಳ್ತೇವೆ ನಮ್ಮ ಜೀವನಕ್ಕೆ, ಅಷ್ಟು ನಾವು ಸಕಾರಾತ್ಮಕನ್ನ ನಮ್ಮ ಜೀವನದಲ್ಲಿ ಆಹ್ವಾನ ಮಾಡ್ಕೋತೇವೆ. ಒಬ್ಬ ಭಿಕಾರಿ ಇರ್ತಾನೆ ರೀ, ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ಗುರುಗಳು ಇರ್ತಾರೋ. ಆ ಗುರುಗಳದ ಫಕೀರ್ ಅಂತ ಹೇಳ್ತಾರಲ್ರಿ, ಫಕೀರ್ ಇರ್ತಾರೆ. ಅವ್ರದ್ದು ಯಾವಾಗಲೂ ಭಗವಂತನ ಜೊತೆ ಕನೆಕ್ಷನ್ ಇರ್ತೈತೆ ಅಂತ ಪ್ರಸಿದ್ಧ ಆಗಿರ್ತೈತೆ ರೀ. ಒಬ್ಬ ವ್ಯಕ್ತಿ ಬಂದು ಏನು ಹೇಳ್ತಾನೋ, ದೇವರಿಗೆ ನೀವು ಕನೆಕ್ಷನ್ ಐತಲ್ಲ, ದೇವ್ರ ಜೊತೆ ನಿಮ್ದು ಕನೆಕ್ಷನ್ ಐತಲ್ಲ, ಹಂಗಾರೆ ದೇವ್ರಿಗೆ ಹೋಗಿ ಒಂದು ಮಾತು ಹೇಳ್ರಿ, ನನಗೆ ಭಾಳ ಕೊಟ್ಟಿ ಭಗವಂತ, ನನಗೆ ಭಾಳ ಅಂದ್ರೆ ಭಾಳ ಕೊಟ್ಟಿ ಭಗವಂತ, ನನಗೆ ಇನ್ನೇನು ಕೊಡಬೇಡ, ನನಗೆ ಸಾಕು, ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕು ಅಂತ ಹೇಳಿ ಆ ಫಕೀರ್ ಹೇಳ್ತಾರೆ. ಇದು ನೀ ಭಗವಂತಿಗೆ ಹೇಳೋಬ, ನೀ ಏನು ಕೊಡಕತ್ತಿಲ್ಲ, ನಾನು ಕೊಡೋದು ಸಾಕು ಮಾಡು ಅಂತ ಹೇಳ್ತಾರೆ. ಆಮೇಲೆ ಅಲ್ಲೇ ಒಬ್ಬ ಬಾಜುಕ ಬಡು ಕೂತಿರ್ತಾನೆ ರೀ. ನೀ ಕರೆನ ನಿಂದು ಫಕೀರ್, ನಿನ್ನ ಭಗವಂತನ ಜೊತೆ ಕನೆಕ್ಷನ್ ಐತಲ್ಲ, ಹಂಗಾರೆ ಒಂದು ಕೆಲಸ ಮಾಡು, ನಂದು ಹೇಳು, ನನಗೇನು ಕೊಟ್ಟಿ, ನನಗೇನು ಕೊಟ್ಟೇ ಇರಲಿಲ್ಲ. ಒಂದು ಹೊತ್ಕೋಕು ಏನು ಕೊಟ್ಟು, ಲುಂಗಿ ಒಂದೇ ಕೊಟ್ಟು, ಒಂದು ಚಾದರ್ ಒಂದೇ ಕೊಟ್ಟು, ಅಟ್ಟು ಬಿಟ್ಟರೆ ನನಗೆ ಏನು ಕೊಟ್ಟು, ಎದಕ್ಕೆ ನನಗೆ ಇಷ್ಟ ಯಾಕೋ ಕೊಟ್ಟು ಅಂತ ಹೇಳಿ ಕೇಳ್ಕೊಂಬಾ ನೀನು ಅಂತ ಹೇಳ್ತಾರೆ. ಆವಾಗ ಫಕೀರ ಭಗವಂತನ ಹತ್ರ ಹೋದಾಗ ಭಗವಂತ ಒಣ್ಣೆದವ್ನಿಗೆ ಹೇಳ್ತಾನು, ನಿನಗೆ ನಾ ಭಾಳ ಕೊಟ್ಟೇನಿಲ್ಲ, ನಿನಗೆ ಸಾಕಂದ್ರೆ ಧನ್ಯವಾದಗಳನ್ನ ಹೇಳೋದನ್ನು ಬಂದ್ ಮಾಡು ಅಂತ ಹೇಳ್ತಾನೆ, ಹೇಳಿ ಕಳಿಸ್ತಾ. ಇನ್ನು ಎರಡನೇದು ಬಡು ಕೇಳಿರ್ತಾನಲ್ಲ, ನನಗೆ ಬರೀ ಇಷ್ಟ ಯಾಕೆ ಕೊಟ್ಟು, ಹಂಗಾರೆ ನಿಂಗೆ ಚಲೋ ಆಗ್ಬೇಕಂದ್ರೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡು ಅಂತ ಹೇಳ್ತಾನೆ ರೀ. ಆಮೇಲೆ ಹೋಗ್ತಾನೆ ರೀ, ತಳ ಬರ್ತಾನೆ ರೀ ಫಕೀರ್ ಬಂದು ಹಿಂಗೆ ಹೇಳ್ತಾನು. ಆಮೇಲೆ ಫಕೀರ್ ಬಂದು ಒಣ್ಣೆದವ್ನಿಗೆ ಹೇಳ್ತಾರೆ, ಹಿಂಗೆ ಹೇಳೋರು ಭಗವಂತ ನೀನು ಭಾಳ ಕೊಟ್ಟನಲ್ಲ, ನೀನು ಕೊಟ್ಟಿದ್ದಕ್ಕೆ ನಿಂಗೆ ಸಾಕು ಅನ್ನಕತ್ತಿಲ್ಲ, ಸಾಕು ಅಂದಮೇಲೆ ಧನ್ಯವಾದ ಹೇಳೋದು ಬಂದ್ ಮಾಡು. ಅವಾಗ ಒಬ್ಬ ವ್ಯಕ್ತಿ ಹೇಳ್ತಾನು, ನಾ ಹೆಂಗೆ ಧನ್ಯವಾದ ಹೇಳೋದನ್ನು ನಿಲ್ಲಿಸ್ಲಿ, ನನಗೆ ಇಷ್ಟು ಕೊಟ್ಟಾನು ಭಗವಂತ, ತಿನ್ನಾಕ ಕೊಟ್ಟಾನು, ಉಣ್ಣಾಕ ಕೊಟ್ಟಾನು, ಮಳ್ಕೋಕೆ ಕೊಟ್ಟಾನು, ಮನಿ ಕೊಟ್ಟಾನು, ಇರಾಕ್ ಕೊಟ್ಟಾನು, ಬಟ್ಟೆ ಹಾಕೋಕೆ ಕೊಟ್ಟಾನು, ನಾ ಧನ್ಯವಾದ ಹೇಳೋದನ್ನು ಬಿಡಲಿ, ನಾ ಇನ್ನೂ ಧನ್ಯವಾದ ಹೇಳ್ತೀನಿ ಅಂತ ಹೇಳ್ತಾನ್ರ. ಇನ್ನೊಬ್ಬ ಭಿಕಾರಿ ಕೂತಿರ್ತಾನಲ್ರಿ, ಅವ ಹೇಳ್ತಾನೆ, ನಿನಗೆ ಧನ್ಯವಾದ ಅಂತೆ. ಏನಂತ ಧನ್ಯವಾದ ಅಂತ ಹೇಳಿ ನಾ ಅವನ್ಗೆ, ಆ ಭಗವಂತಗ ಏನಂತ ಧನ್ಯವಾದ ಹೇಳಿ, ಇರೋದು ಒಂದು ಚಾದರ್ ಕೊಟ್ಟಾನ, ಅದಕ್ಕೆ ಧನ್ಯವಾದ ಹೇಳಿ, ಅದಕ್ಕೆ ಧನ್ಯವಾದ ಹೇಳಿ ಅಂತಾರ. ಅಟ್ಟೊತ್ತಿಗೆ ಜೋರಂದು ಗಾಳಿ ಬೀಸ್ತೈತ್ರಿ, ಅದು ಹೊರ ಹೋಗ್ತದೆ. ಹಂಗಾರಿ ಅನ್ನೋರ ನಮ್ಮ ಜೀವನದಲ್ಲಿ ಭಾಳ ಸಿಕ್ಕೈತ್ರಿ, ನಮಗೆ ಭಾಳ ಅಂದ್ರೆ ಭಾಳ ಸಿಕ್ಕೈತ್ರಿ. ಎಲ್ಲರ್ಕಿಂತ ನಮ್ಮ ದೇಹ ಸಿಕ್ಕೈತಿ, ಕಣ್ಣು ಸಿಕ್ಕ, ಒಬ್ರಿಗೆ ಕಣ್ಣು ಇಲ್ಲ, ಒಬ್ರಿಗೆ ಕೂದಲು ಇಲ್ಲ, ಒಬ್ರಿಗೆ ಕೈ ಇಲ್ಲ, ಒಬ್ರಿಗೆ ಕಾಲು ಇಲ್ಲ, ಒಬ್ರಿಗೆ ಮಕ್ಕಳು ಇಲ್ಲ. ಒಬ್ರದ್ದು ಹೇಳತ್ತಿದ್ರು ಒಂದು ಎಕ್ಸಾಂಪಲ್ ರೀ. ಒಬ್ರು ಅಕ್ಕೋರು ಹೇಳತ್ತಿದ್ರು, ಅವ್ರ ಮಗ ಹೇಳತ್ತಿದ್ರು, ಅವ್ರದ್ದೇ ಬಿಟ್ಟು ಹೇಳಂಗಿಲ್ಲ ರೀ, ಆದರೆ ಒಬ್ರು ಅಕ್ಕೋರು ಬಂದು ನನಗೆ ಹೇಳ್ತಾರೆ, ನನ್ನ ಮಗ ಭಾಳ ಅಳಸಿ ಇದಾನ್ರಿ, ಏನೂ ಕೆಲಸ ಮಾಡಂಗಿಲ್ಲ ರೀ, ಏನೂ ಸಾಕಂದ್ರೆ ಸಾಕಾಕೈತೆ, ಬಿಟ್ರೆ ರೀ 3 ಗಂಟೆಗೆ ಮಕ್ಕೋತಾನೆ ರೀ, ಬಿಟ್ರೆ ರೀ ಮಧ್ಯಾಹ್ನ ಮಟ್ಟ 3ಕ್ಕೆ ಮಕ್ಕೋತಾನೆ. ನಾ ಟೀಚರ್ ಅದೇನು ರೀ, ಓಡಾಡಿ ಕೆಲಸ ಮಾಡ್ತೀನಿ, ಎಟ್ಟೆಲ್ಲ ಮಾಡ್ತೀನಿ, ಕರೆ ಅವ್ನು ಒಂದಿಟ್ರೆ ಕಣ್ಣಿಗೆ ಕಾಣಿಸ್ತೈತಿಲ್ಲ ರೀ, ನಾ ಮಾಡೋದು ನಾನು ನೋಡ್ರಿ, ದೇವಿನ ಗತೆ ಕೆಲಸ ಮಾಡತ್ತೆ ಕಾಣವತ್ತರಿ, ನಾ ಏನು ಮಾಡತ್ತಿರತ್ತೆ, 3 ಗಂಟೆ ಮಟ್ಟ ಮಕ್ಕೋತಾನೆ ರೀ, ಎಂಥವ್ ಅದ ನೋಡ್ರಿ ನನ್ನ ಮಗ ಅಂತ. ಆ ಮಗ ಏನು ಹೇಳ್ತಾನೆ ಗೊತ್ತೇನು ರೀ, ನಾವು ಉಳ್ಕಿದ ಹುಡುಗರ್ಗತ್ತೆ ಅಡ್ಡಾಡ್ತೇನೆ, ಉಳ್ಕಿದ ಹುಡುಗರ್ಗತ್ತೆ ಚಟ ಮಾಡ್ತೇನೆ, ಉಳ್ಕಿದ ಹುಡುಗರ್ಗತ್ತೆ ಗಾಡಿ ತೊಗೊಂಡು ಅಡ್ಡಾಡ್ತೇನೆ, ಉಳ್ಕಿದ ಹುಡುಗರ್ಗತ್ತೆ ಅಲ್ಲಿ ರೋಡಿಗೆ ಯಾರ್ಯಾರು ಹೋಗೋರು ಬರೋರು ಮಜಾಕ್ ಮಾಡ್ತೇನೆ, ಏನು ರೈತೇನ ಅಂತನ್ರಿ. ಅಂದ್ರೆ ಹೇಳೋ ಭಾವ್ರಿ, ನಮ್ಗೆ ಏನೈತಿ, ಎಷ್ಟೈತಿ, ಅದಕ್ಕೆ ನಾವು ಧನ್ಯವಾದ ಎಷ್ಟು ಹೇಳ್ತೇವೆ.
ಇದು ಒಂದು ಸೈನ್ಸ್ ಐತ್ರಿ ಕೋರ್, ಭಾಳ ಸೈನ್ಸ್ ಐತೆ. ಧನ್ಯವಾದ ಹೇಳೋದ್ರಿಂದ ನೀವು ಮಾನಸಿಕ ಒತ್ತಡದಿಂದ ಡಿಪ್ರೆಷನ್ದಿಂದನೂ ಹೊರಗೆ ಬರ್ತೀವಿ. ಯಾರೇ ನೀವು ಅನುಭವ ಆಕೈತಿ ನನಗೆ ಖುಷಿ ಇಲ್ಲರಿ, ನನಗೆ ಹ್ಯಾಪಿನೆಸ್ ಅನುಭವ ಆಗತ್ತಿಲ್ರಿ, ಉಮ್ಮಂಗೆ ಉತ್ಸಾಹ ಇಲ್ಲ ಅಂದ್ರೆ ನೀವು ಏನು ಮಾಡೋದು ಬರ್ರಿ ಅಂದ್ರೆ ದಿವಸ ನಿಮ್ಮ ಇಡೀ ದಿನ ನಿಮಗೆ ಏನೇನು ಸಿಕ್ಕೈತಿ ಅದನ್ನು ಬರೀ ತೆಗಿತು ಬರ್ರಿ. ಧನ್ಯವಾದಗಳು ಭಗವಂತ ಇವತ್ತು ನಿದ್ದೆ ಹತ್ತಿದ್ದಿ, ಧನ್ಯವಾದಗಳು ಭಗವಂತ ಇವತ್ತು ಊಟ ಕೊಟ್ಟು, ಧನ್ಯವಾದಗಳು ಅದೇನು ಕರೆ ಊಟ ಸಿಕ್ಕಿರ್ತೈತಲ್ಲ ಅದು ಕಾಮನ್ ತಿಳ್ಕೊತೀವಿ. ನಮ್ಗೆ ಇವತ್ತು ಊಟ ಸಿಕ್ಕೈತತ್ತ ಅದನ್ನೆಲ್ಲ ನಾವು ಧನ್ಯವಾದ ಹೇಳ್ತೀವಿ ರೀ. ಹಿಂಗೆ ಊಟಕ್ಕೆ ಕೂತಾಗ ಧನ್ಯವಾದ ಭಗವಂತ ಇವತ್ತು ನನಗೆ ಊಟ ಕೊಟ್ಟು ಅಂತ ಹೇಳಿ ಹಿಂಗೆ ಕೈ ಮುಗಿತೀವನ್ರಿ? ಇಲ್ಲ, ನಾರ್ಮಲ್ ದಿವಸ ಸಿಗೋದು ಸಿಕ್ಕೈತಿ. ಹೌದಿಲ್ರಿ? ಎಲ್ರಿ ಅದನ್ನೇ ನೋಡ್ತೇವೆ. ಅದ ಒಬ್ರು ಯಾರಿಗೂ ಇಲ್ಲ, ಅವ್ರಿಗೆ ಒಂದು ರೊಟ್ಟಿ ಹಾಕಿದ್ರೆ ಅವ್ರು ಎಷ್ಟು ಖುಷಿ ಆಗ್ತಾರೆ, ಅವ್ರು ಎಷ್ಟು ಸಿಗುವಾತ್ರಿ. ಗಾಳಿ, ನೀರು, ಬೆಂಕಿ, ಭೂಮಿ, ಆಕಾಶ ಇವಕ್ಕೆ ಎಷ್ಟು ನಾವು ಧನ್ಯವಾದ ಹೇಳ್ಬೇಕು. ಕರೆ ಒಂದಿಟ್ಟು ನಾವು ಕೂತ್ಕೊಂಡೆ ನನಗೆ ಏನೇನು ಸಿಕ್ಕೈತಪ್ಪ ಧನ್ಯವಾದ ಭಗವಂತ ಧನ್ಯವಾದ ಇಲ್ಲ ಏನಿಲ್ಲಲ್ಲ. ಅದು ಹೆಂಗೆ ನಾಳೆ ಎಲ್ಲಿ ಹುಡುಕ್ತಿರ್ತೈತಲ್ರಿ, ಅಲ್ಲಿ ಸಿಕ್ಕೊಂಡಿರ್ತೈತಲ್ರಿ, ಅಲ್ಲೇ ಹೋಗ್ತಿರ್ತೈತೆ. ಹಂಗೆ ಏನು ಸಿಕ್ಕಿಲ್ಲಲ್ಲ ಬರೀ ಅದ ಚಿಂತೆ. ಅದೊಂದು ಆತಂದ್ರೆ ಚಲೋ ರೀ, ಇದೊಂದು ಆತಂದ್ರೆ ಚಲೋ ರೀ, ಇದೊಂದು ಆತಂದ್ರೆ ಚಲೋ ರೀ. ಬರೀ ಹಂಗೆ ರೀ ಪೋಸ್ಟ್ಬೋನ್ನ ಇದು ಒಂದು ಆತಂದ್ರೆ ಮುಗೀತು. ಹೀಗೆ ಇಷ್ಟು ಹಿಂಗೆ, ಆಮೇಲೆ ಅದು ಸಿಕ್ತಂದ್ರೆ ಆಮೇಲೆ ಹಿಂಗೆ, ಆಮೇಲೆ ಅದು ಸಿಗ್ಲಿಲ್ಲ ಅಂದ್ರೆ ಹಿಂಗೆ. ಇಲ್ಲಿ ಇಟ್ಟರೆ ಸಿಕ್ಕೈತ್ಲ ಅಂತ ಎಷ್ಟು ಖುಷಿ ಆಗ್ಬೇಕ್ರಿ. ಒಬ್ಬ ಹುಡುಗ ಇರ್ತಾನೆ ರೀ, ದಿವಸ ವಾಚ್ಮೆನ್ಗೆ ಬರಬೇಕಾದ್ರೆ ಏನು ಹೇಳ್ತಾನೋ, ಥ್ಯಾಂಕ್ ಯು ಗಾರ್ಡ್ ಅಂದ್ರೆ ಕಾಯ್ತಿರ್ತಾರಲ್ರಿ, ಸ್ಕೂಲ್ ಕಾಯ್ತಿರ್ತಾರೆ. ಥ್ಯಾಂಕ್ ಯು ಗಾರ್ಡ್, ನೀ ಹೇಗದಿ ಅಂತ ಕೇಳ್ತಿರ್ತದೆ. ಅವು ಹೋಗ್ತಿರ್ತಾನೆ ರೀ, ದಿವಸ ಬರಬೇಕಾದ ಆ ಗಾರ್ಡನ್ ಜೊತೆ ಮಾತಾಡ್ತಿರ್ತ. ಥ್ಯಾಂಕ್ ಯು ಗಾರ್ಡ್, ನೀ ಹೇಗದಿ ಅಂತ ಹೇಳಿ ಮತ್ತೆ ಹೊಳ್ಳಿ ಬರ್ತಿರ್ತಾನೆ. ಈ ದಿವಸ ಒಂದು ರೂಟೀನ್ ಇರ್ತೈತೆ. ಒಂದಿನ ವಾಶ್ರೂಮ್ಗೆ ಹೋಗಿರ್ತಾನೆ ರೀ ಕೊರ. ವಾಶ್ರೂಮ್ಗೆ ಹೋದಾಗ ಸ್ಕೂಲ್ ಟೈಮ್ 5 ಆಗಿಬಿಟ್ಟಿರ್ತೈತೆ ರೀ. 5 ಆದಾಗ ಎಲ್ಲರೂ ಬಂದು ಎಲ್ಲರೂ ಇಲ್ಲ ಅಂತ ತಿಳ್ಕೊಂಡು ಎಲ್ಲ ಶಾಂತಿ ಇರೋ ಕಾರಣದಿಂದ ಬಾತ್ರೂಮ್ ಕದಾನ ಹಾಕ್ಕೊಂಡು ಹೊರಗಿನ ಕದ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಅವು ಚೀರ್ತಾನೆ, ಒದರ್ತಾನೆ, ಎಲ್ಲ ಮಾಡ್ತಾನೆ, ಏನೂ ಆಗೋದಿಲ್ಲ. ಮಮ್ಮಿನೂ ಜಾಬ್ ಮಾಡ್ತಿರ್ತಾರೆ. ಮಮ್ಮಿರೇ ಯಾಕೆ ಮನೆಗೆ ಬಂದಿಲ್ಲ ಅಂತ ನೋಡ್ಬೇಕಂದ್ರೆ ಮಮ್ಮಿನೂ ಜಾಬ್ ಮಾಡ್ತಿರ್ತಾರೆ. ಹಂಗೆ ನಿದ್ದೆ ಹೊಡ್ಕೋದು ನೋಡ್ಕೊಂಡ್ಬಿಡ್ತಾನೆ. ಆಮೇಲೆ ವಾಚ್ಮನ್ ಬರ್ತಾನೆ ರೀ. ವಾಚ್ಮನ್ ಬಂದ ಚಾವಿ ತೆಗಿತಾನು, ನೋಡ್ತಾನು, ಆಮೇಲೆ ಯಾರ್ಯಾದಿರ ಅಂತ ಕದ ಬಾರಿಸ್ತಾನು. ಹಾಂ, ಅವಾಗ ಅವ್ನಿಗೆ ಎಚ್ಚರಿಕೆ ಆಕೈತಿ, ನಾ ಅದೇನಿ ಅಂತ ಹೇಳಿ ಹೊರಗೆ ತೆಗಿತಾರೆ. ಆಮೇಲೆ ಹೋಗಿ ಪ್ರಿನ್ಸಿಪಲ್ದವ್ರಿಗೆ ಹೇಳ್ತಾರೆ. ಅವಾಗ ಪ್ರಿನ್ಸಿಪಲ್ಗೆ ಇದೆಲ್ಲ ಸಮಾಚಾರ ಗೊತ್ತಾದ ಕೂಡಲೇ ಪ್ರಿನ್ಸಿಪಲ್ ಕೇಳ್ತಾರೋ, ನಿನಗೆ ಹೆಂಗೆ ಗೊತ್ತಾಯ್ತು ಅವಲ್ಲದಾನ ಅಂತ ಹೇಳಿ. ಯಾಕಂದ್ರೆ ರೀ ದಿವಸ ಹೋಗ್ಬೇಕಾದ್ರೂ ನನಗೆ ಥ್ಯಾಂಕ್ ಯು ಹೇಳ್ತಿದ್ದ, ಹೇಗದಿರಿ ಅಂತ ಕೇಳ್ತಿದ್ದ, ಬರಬೇಕಾದ್ರೂ ನನಗೆ ಥ್ಯಾಂಕ್ ಯು ಹೇಳ್ತಿದ್ದ. ಮತ್ತು ಇವತ್ತು ಹೇಳಲಿಲ್ಲ, ಅವಶ್ಯವಾಗಿ ಒಳಗೆ ಅದಾನಂತ. ಅಂದ್ರೆ ನೋಡ್ರಕ್ಕೋರ ಆ ಥ್ಯಾಂಕ್ ಯು ಶಬ್ದ, ಧನ್ಯವಾದ ಶಬ್ದ ಎಷ್ಟು ಸಕಾರಾತ್ಮಕ ಐತಲ್ಲ, ನಿಮ್ಮನ್ನು ಸಕಾರಾತ್ಮಕದ ಕಡೆ ಅದು ಜಪ್ಕೊಂಡು ಹೋಗ್ತೈತ್ರಿ. ನಿಮ್ಮ ಜೀವನದಲ್ಲಿ ಏನು ಬೇಕಂತಿರಲ್ಲ ಅದನ್ನು ಧನ್ಯವಾದ ಅಂತ ಬರೋದು ಅದ್ರ ಮುಂದೆ ಬರೋದಿಡ್ರಿ. ಧನ್ಯವಾದಗಳು ಧನಕ್ಕೆ ಇಟ್ಟರೆ ಕೊಟ್ಟಿಲ್ಲ. ಇವತ್ತು ಪಾಕೆಟ್ನಾಗ ನಾನು 10 ರೂಪಾಯಿನೇ ಐತ್ಲ, ಇಲ್ಲ ಅದನ್ನೇನು ಮಾಡ್ತೇವೆ ಗೊತ್ತರ, ಪಾಕೆಟ್ನಾಗ ಹಿಂಗೆ ತೆಗಿತೇವ್ರಿ, 10 ರೂಪಾಯಿ ಐತ್ರಿ, ಕಡಿಮೆ ಐತ್ರಿ. ಕರೆ ಹಿಂಗೆ ತೆಗದಿಲ್ಲ, ವಾವ್ ಧನ್ಯವಾದ, ನನ್ನ ಕಡೆ 10 ರೂಪಾಯಿ ಐತಿ ಹಿಂಗಂತೇವನ್ರಿ, ಹಿಂಗಂತೇವ್ರಿ ಅನ್ನಂಗಿಲ್ಲ. ಅದಕ್ಕೆ ನಾವು 10 ರೂಪಾಯಿ ಐತಂತ ಹೇಳಿ ನಾವು ಕಡಿಮೆ ಅದಕ್ಕೆ ಎನರ್ಜಿಯನ್ನು ಕೊಟ್ಟು ನಮ್ಮದು ನಾವು ಕಡಿಮೆ ಮಾಡ್ಕೋತೇವ್ರಿ. ಅದಕ್ಕೆ ಏನು ಹೇಳ್ಬೇಕ್ರಿ, 10 ರೂಪಾಯಿನೇ ಐತ್ಲ, ಏನಿಲ್ರಿ ಕಿವ್ಯಾನು ಅದಲ್ಲ ಬಂಗಾರು, ಏನಿಲ್ರಿ ಅದಲ್ರಿ 2 ಸರ್ಗಳು, ಅವಕ್ಕೆ ಏನಂತೀರಿ ನೀವು, ಅವು ಏನಂತೀರಿ ಅವಕ್ಕೆ ಹಾಕೋತಿರಲ್ಲ ಅಜ್ಜಿಗಳು, ಹಾಂ ಬಂಗಾರ ಸರ್ ಅಲ್ರಿ, ಅದಕ್ಕೇನು ಅಂತಾರೆ ಅವ್ರ ಭಾಷೆನೇ. ಹಾಂ ಅವ್ರು ಅದಲ್ಲ, ಅವ್ರು ಅದಾವಿಲ್ರಿ, ಏನಿಲ್ರಿ ಇವ್ರು ಅದಾವಿಲ್ರಿ. ಹಾಂ ಅದಕ್ಕೆ ರೀ ಅಲ್ಲ, ನಾ ಏನು ಹೇಳತ್ತೀನಿ, ಇದಕ್ಕೆ ಧನ್ಯವಾದ ಹೇಳ್ರಲ್ಲ, ಏನು ಐತೆ ಅದಕ್ಕೆ ಧನ್ಯವಾದ ಭಗವಂತ ಕೊಟ್ಟಿಲ್ಲಪ್ಪ. ಏನು ಧನ್ಯವಾದ ಭಗವಂತ ಮ್ಯಾಗ ಇರಾಕ್ ಛತ್ರ ಕೊಟ್ಟಿಲ್ಲ, ಧನ್ಯವಾದ ಅನ್ನ ಸಾರನೇ ಕೊಟ್ಟಿಲ್ಲ. ಅನ್ನ ಸಾರ ಕೊಟ್ಟಿಲ್ರಿ, ಇಲ್ಲ ರೊಟ್ಟಿ ಇಲ್ಲ ಕರೆ ಎದಕ್ಕೆ ಐತೆ ಧನ್ಯವಾದ ಅಂತ. ಈ ಒಂದು ಶಬ್ದ ಐತ್ಲ, ಇಷ್ಟು ಧನ್ಯವಾದ ಮುಂಜಾನೆ ಎದ್ಕೊಳ್ಳೋ ಮಧ್ಯಾಹ್ನ ಎದ್ಕೊಳ್ಳೋ 10 ಸಲ ಇಡೀ ದಿನದಾಗ ಹೇಳೋದ್ರಿಂದ ನಿಮ್ಮ ಬ್ರೈನ್ ಭಾಳ ಚಾರ್ಜ್ ಆಕೈತ್ರಿ, ಖುಷಿ ಹೋಗಿರ್ತೀರಿ. ಇದು ಇನ್ನು 3ನೇದು, ನಮಗೆ ಧನ್ಯವಾದ ಯಾರು ನಮಗೆ ಹೆಲ್ಪ್ ಮಾಡಿರ್ತಾರಲ್ಲ ಅದರಲ್ಲಿ ಲೋಭತನ ಬರಬಾರ್ದು. ಒಬ್ಬ ವ್ಯಕ್ತಿ ಇರ್ತಾನೆ ರಕ್ಕರ, ಅವ್ರಿ ವಯಸ್ಸಾಗಿರ್ತೈತೆ ರೀ, ದಿವಸ ಮೀನು ಮಾರಾಟ ಮಾಡ್ತಿರ್ತಾನೆ ರೀ. ಸಮುದ್ರ ದಂಡಿಗೆ ಹೋಗೋದು, ಮೀನುಗಳನ್ನ ತೊಗೋದು,
ಹೋಗಿ ಅಂಗಡಿಗೆ ಹೋಗಿ ಮಾರಾಟ ಮಾಡಿಬರೋದು, ಅದೊಂದು ಕೆಲಸ ಇರ್ತೈತೆ. ಕರೆ ಅವನಿಗೆ ವಯಸ್ಸಾದ ಕೂಡಲೇ ಅವನಿಗೆ ಮೀನು ಸಿಗವಾತಿತ್ತು, ಏನೂ ಸಿಗವಾತಿತ್ತು. ಹಿಂಗೆ ಹಳಾಳಿ ಮಾಡ್ಕೋತ ಸಮುದ್ರ ದಂಡಿ ಹತ್ರ ಕೂತಿರ್ತಾನೆ. ಆವಾಗ ದೇವ್ರಿಗೆ ಬೇಡ್ತಿರ್ತಾನೆ, ಏನರ ಒಂದು ಅದ್ಭುತ ಆಗ್ಬೇಕಲ್ಲ ನನ್ನ ಜೀವನ್ಯಾಗ, ನಾನು ತಿನ್ನಬೇಕು, ಉಣ್ಣಬೇಕು, ರೊಕ್ಕ ಗಳಿಸ್ಬೇಕು, ನಂದು ಒಂದು ಚಂದ ಮನಿ ಇರಬೇಕು ಅಂತ ಹಿಂಗೆ ಇಚ್ಛೆ ಪಡ್ತಾನೆ. ಅಷ್ಟೊತ್ತಿಗೆ ಅಲ್ಲೇ ಒಂದು ಚಂದ ಅಂತ ಹಂಸ ಪಕ್ಷಿ ಬರ್ತೈತ್ರಿ. ಬಂದು ಇವನನ್ನು ನೋಡ್ತೈತಿ, ಬೇಜಾರಿರುವಂಥ ಮುಖವನ್ನು ನೋಡಿ ಕೇಳ್ತೈತಿ, ಏಕೆ ಏನಾಗೈತಿ ಅಂತ ಹೀಗೆಲ್ಲ ಹೇಳ್ತಾನು. ಹಂಗಾರ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತೈತ್ರಿ ಅದು. ಯಾರ್ದು? ಹಂಸ ಪಕ್ಷಿ. ನಾಳಿಂದ ನಾನು ನಿನಗೆ ಮೀನ ತಂದು ಇಡ್ತೇನೆ ನಿನ್ನ ಮನೆ ಮುಂದೆ, ನೀ ಆ ಮನೆ ಅದನ್ನು ಏನು ಮಾಡು, ನೀ ಆ ಮೀನನ್ನು ತೊಗೊಂಡು ನೀ ಏನು ಮಾಡಂದ್ರೆ ಹೋಗಿ ಅದನ್ನು ಏನು ಮಾಡು, ಮಾರಾಟ ಮಾಡು, ನಿನಗೇನು ಬೇಕು ತಗೋ ಅಂತ ಹೇಳ್ತಾನಂದ್ರೆ ಅದು ಪಕ್ಷಿ ದಿವಸ ಒಂದೊಂದು ತರೋದೈತ್ರಿ, ಬಾಗಿಲು ಮುಂದೆ ಇಡೋದೈತ್ರಿ. ಇವು ಬಾಗ್ಲ ತೆಗಿತಾನೋ ಆ ಮೀನು ಇರ್ತಿತ್ತು, ಹೋಗಿ ಮಾರಾಟ ಮಾಡ್ತಿತ್ತು. ಒಂದು ದಿವಸ ಅಂತೂ ಇಂಥ ಮೀನು ತಂದನ್ನು ಇಟ್ಟು ಬಿಡ್ತೈತ್ರಿ. ಅದನ್ನು ಹೋಗಿ ಮಾರಾಟ ಮಾಡ್ತಾನ್ರಿ, ರೊಕ್ಕ ಗಳಿಸ್ತಾನ್ರಿ. ದಿವಸ ಹಂಗೆ ಮಾಡ್ಕೋತ ರೊಕ್ಕ ಗಳಿಸ್ಕೋತ ಹೋಗ್ಬಿಡ್ತಾನ್ರಿ. ಎಷ್ಟು ರೊಕ್ಕ ಗಳಿಸ್ತಾನಂದ್ರೆ ಮನೆಗೆ ಬರಕ್ಕೆ ಹಿಡಿತಾರೆ. ಈಗ ಪಾರ್ಟ್ನರ್ ಮಾಡ್ಕೊಂಡಿರ್ತಾರಲ್ರಿ ಮೀನವನ್ನು ತೊಗೋವಂಥವ್ರು, ದೊಡ್ಡ ಇದು ಬಿಸ್ನೆಸ್ ಮ್ಯಾನ್ ಅಂತವ್ರು, ಅವ್ರು ಮೀನು ತೊಗೋಕೆ ಮನೆಗೆ ಬರಕ್ಕೆ ಹಿಡಿತಾರೆ. ಅಲ್ಲೊಬ್ಬವ್ರು ರಾಜ ಬರ್ತಾನೆ. ರಾಜ ಬಂದು ಏನು ಹೇಳ್ತಾನಂದ್ರೆ, ನಾ ಹಿಂಗೆ ಝೂ ಮಾಡಾಕತ್ತೇನಿ, ನನಗೊಂದು ಪಕ್ಷಿ ಬೇಕಾಗೈತಿ. ಆ ಪಕ್ಷಿ ಎಲ್ಲೂ ಇರಬಾರ್ದು, ಅಂಥ ಪಕ್ಷಿ ಬಿಳಿದಿರಬೇಕು, ಅದು ಎಲ್ಲೂ ಇರಬಾರ್ದು. ಅದನ್ನು ಝೂದಲ್ಲಿ ಇಟ್ಟಿನಂದ್ರೆ ಮಂದಿ ನೋಡೋಕೆ ಭಾಳ ಬರ್ತಾರೋ, ಅವಾಗ ನಾ ಜಾಸ್ತಿ ಗಳಿಸ್ಬೋದು ಅಂತ ಹೇಳ್ತಾರೆ. ಅವಾಗ ಅವ್ನು ಗೊತ್ತಾಕೈತಿ, ಆಗಿಲ್ಲ ನಾನು ಆ ಸಮುದ್ರ ಹತ್ರ ನೋಡಿದ್ದಿ, ಕರೆ ಎಲ್ಲಿ ಹಾರು ಹೋತು ನನಗೆ ಗೊತ್ತಾಗಲಿಲ್ಲ ಅಂತ ರಾಜ ಅಂತಾನೆ. ಆ ಅಣ್ಣ ಗೊತ್ತಾಕೈತಿ ಇವು ಯಾರ ಬಗ್ಗೆ ಮಾತಾಡತ್ತಾನ, ಆ ಪಕ್ಷಿ ಬಗ್ಗೆನೇ ಮಾತಾಡತ್ತಾನಂತ ಹೇಗೆ ಗೊತ್ತಾಕೈತಿ. ಅವಾಗ ಅವ್ನು ಯೋಚನೆ ಮಾಡ್ತಾನೆ, ಹಂಗಾರೆ ಆ ಪಕ್ಷಿ ನೀನು ಹಿಡಿದು ಕೊಟ್ಟನೆ ಅಂದ್ರೆ ನೀನು ನನಗೇನು ಕೊಡ್ತಿ ಅಂತ ಕೇಳ್ತಾನೆ ರೀ. ನಂದು ಒಂದು ದೊಡ್ಡ ಅರಮನೆ ಐತಿ, ಆ ಅರಮನೆ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ರೀ. ಅವ್ನಿಗೆ ಒಂಚೂರು ಆಸೆ ಬರ್ತೈತೆ. ಕರೆ ಯಾವತ್ತು ಇವ ಮೀನವನ್ನು ತಂದು ಇಡ್ತಿರ್ತಾನಲ್ರಿ ಅನ್ನೋರ, ಅವಾಗ ಅವ್ನು ಭಾಳ ಧನ್ಯವಾದ ಹೇಳ್ತಿರ್ತಾನೆ ರೀ. ಧನ್ಯವಾದ ಪಕ್ಷಿ, ನಿನ್ನಿಂದ ನಾನು ಇವತ್ತು ಮೀನು ನನಗೆ ಸಿಗಾಕತ್ತೆ, ನಾನು ಎಲ್ಲ ಮಾರಾಟ ಮಾಡನ್ನ ತಿನ್ನತ್ತೇನೆ ಅಂತಿರ್ತಾನೆ ರೀ. ಕರೆ ಆ ದಿನ ಒಂಚೂರು ಏನು ಬರ್ತೈತೆ ರೀ ಅವನಲ್ಲಿ? ಆಸೆ ಬರ್ತೈತ್ರಿ, ಲೋಭತನ ಬರ್ತೈತ್ರಿ. ಅವ್ನ ಮನೆ ಇತ್ತು, ಹೊಸ ಮನೆ ತೊಗೊಂಡಿದ್ದ, ಕರೆ ಆ ದೊಡ್ಡ ಅರಮನೆ ಸಿಗ್ತೈತಲ್ಲ ಅಂತ ಹೇಳಿ ಆಸೆ ಪಟ್ಟ ಅವನೇನು ಮಾಡ್ತಾನೆ ರೀ, ಮೀನು ಇಡಕ್ಕೆ ಬಂದಿರ್ತೈತ್ರಿ ಪಕ್ಷಿ. ಆ ದಿನ ಒಳಗೆ ಕರೀತಾನೆ, ನೀ ಇಷ್ಟು ನನಗೆ ಹೆಲ್ಪ್ ಮಾಡಿ, ಕರೆ ನಾನು ನಿನಗೆ ಎಂದೂ ಕೃತಜ್ಞತೆಗಳನ್ನ ತೋರಿಸಿಲ್ಲ, ಇವತ್ತಿನ ಚಂದ ಅಡುಗೆ ಮಾಡೀನಿ, ಊಟ ಮಾಡೋಕೆ ಬಾ ಅಂತೈತ್ರಿ ಅಂತಂದ್ರೆ. ಅದು ಪಕ್ಷಿ ನಂಬತೈತ್ರಿ. ನಂಬ ಕೂಡಲೇ ಒಳಗೆ ಬರ್ತೈತ್ರಿ, ಎಲ್ಲನೂ ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತೈತಿ, ಮೈ ಮರೆತು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಅಷ್ಟೊತ್ತಿಗೆ ಅವ್ನು ಬರ್ತಾನೆ ರೀ, ದೊಡ್ಡ ಏನ್ರಿ ಜಾಳ್ಗಿ ಹಾಕಿಬಿಡ್ತಾನೆ ರೀ. ಹಾಕಿ ಕೂಡಲೇ ಅದು ಭಾಳ ಸ್ಟ್ರಾಂಗ್ ಇರ್ತೈತೆ ರೀ, ಅದು ಕೂಡ ತಕ್ಕೋತೈತ್ರಿ, ಒಗಿತೈತೆ, ತಗೋದು ಇವನು ಎತ್ಕೊಂಡು ಹೋಗ್ತೈತ್ರಿ. ಯಾರನ್ನ ರೀ ಆ ವ್ಯಕ್ತಿನ ಕರ್ಕೊಂಡು ಹೋಗಿ ಸಮುದ್ರ ಹತ್ರ ನಿಲ್ಲಿಸಿ ಕೇಳ್ತೈತಿ, ಇದ ನೀನು ಕೃತಜ್ಞತೆಗಳು ತೋರಿಸುವಂಥದ್ದು ರೀತಿ ಅಂತ ಹೇಳಿ ಸಮುದ್ರನೇ ಹೋಗಿತೈತ್ರಿ. ಅಂದ್ರೆ ಜೀವನದಲ್ಲಿ ನಮಗೆ ಏನೈತಲ್ರಿ ಅಕ್ಕಾರ, ಅದ್ರಾಗ ಲೋಭತನ ಬರಬಾರ್ದು. ಇದ್ದಿದ್ರಾಗ ಭಾಳ ನೀವು ಬೇಕಾದ್ರೆ ಟ್ರೈ ಮಾಡಿರಿ. ಯಾರೇ ನಿಮಗೆ ಜೀವನ ಖುಷಿನೇ ಇಲ್ಲ ಅಂತಿರಲ್ಲ, ಹ್ಯಾಪಿನೇ ಇಲ್ಲ ಅಂತಿರಲ್ಲ, ಇವತ್ತಿನಿಂದ 21 ದಿನ ಎದ್ದು ಕೂಡ್ಲೇನ ಧನ್ಯವಾದ ಭಗವಂತ ಭಾಳ ಕೊಟ್ಟಿ ಅಂತ ಹೇಳ್ರಿ. ನಿಮ್ಮ ನೋಡ್ರಿ ಲೈಫ್ 21 ದಿನ ಆದಮೇಲೆ ನೋಡ್ರಿ ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಕೈತಿ, ಮತ್ತು ಎಲ್ಲಕ್ಕಿಂತ ಮೇಲಾಗಿ ಹ್ಯಾಪಿ ಇರ್ತೀರಿ. ಇವತ್ತೆಲ್ಲರ್ಕಿಂತ ಭಾಳ ಬಂದಿದ್ದೇನ್ರಿ, ಸಪ್ಪಗೆ ಒಣಗ ಮುಖ, ಖುಷಿನೇ ಇಲ್ಲ. ಅದಕ್ಕೆ ಭಾಳ ಏನು ಹೇಳ್ತು ಬರೀ ಧನ್ಯವಾದ ಹೇಳಿ. ಒಂದು ಹುಡುಗಿ ಇರ್ತೈತ್ರಿ, ಮಮ್ಮಿಂದ ಮತ್ತು ಆ ಹುಡುಗಿದ ಜಗಳ ಆಗಿರ್ತೈತ್ರಿ. ಆ ಹುಡುಗಿ ಹೊರಗೆ ಬಂದು ಹಸು ಅಂತೂ ಭಾಳ ಆಗಿರ್ತೈತಿ, ಜಗಳಾಡಿ ಮಮ್ಮಿ ಹೊರಗೆ ಹೋಗಂತ ಹೇಳ್ಬಿಟ್ಟಿರ್ತಾಳೆ. ಸಿಟ್ಟಿಗೆ ಬಂದು ಮಮ್ಮಿ ಆ ಹೊರಗೆ ಬರ್ತೈತ್ರಿ. ಹುಡುಗಿ ಬಂದು ಒಬ್ಬನ ಹೋಟೆಲ್ ಅಂಗಡಿ ಮುಂದೆ ನಿಂದಿರ್ತೈತ್ರಿ. ನಿಂತು ಆ ನೂಡಲ್ಸ್ ಮಾಡ್ತಿರ್ತಾನ್ರ. ಆ ನೂಡಲ್ಸ್ ಮಾಡೋದು ನೋಡಿ ಅದಕ್ಕೆ ಆಸೆ ಬರ್ತೈತೆ, ಅದ್ರ ಮುಂದೆ ನಿಂತು ಬಿಡ್ತೈತೆ. ಅವನಿಗೂ ಕರುಣ ಬಂದು ಕೇಳ್ತಾನು, ನೂಡಲ್ಸ್ ತಿಂತಿ ಅಂತ ಕೇಳ್ತಾಳ್ರಿ. ಹಾಂ ತಿಂತೇನೆ ಅಂತ. ಕರೆ ನನ್ನ ಕಡೆ ದುಡ್ಡಿಲ್ಲ ಅಂತ ಅಂದ್ರಿ ಅಂತಿತ್ರಿ. ಅದು ಆಯ್ತು, ಈಗ ನಾನು ಹಂಗೆ ಮಾಡ್ಕೊಡತ್ತೀನಿ, ಹಂಗೆ ಮಾಡಿಕೊಟ್ಟು ಆ ನೂಡಲ್ಸನ್ನು ತಿನ್ನಿಸ್ತೈತ್ರಿ. ತಿನ್ನಿಸ್ ಕೂಡಲೇ ಅದು ಹುಡುಗಿ ತಿಂತೈತ್ರಿ.
ಹುಡುಗಿ ತಿಂದ್ಕೊಳ್ಳಿ ಒಂದು ಮಾತು ಏನು ಹೇಳ್ತೈತಂದ್ರೆ ಧನ್ಯವಾದಗಳು ಅಂಕಲ್ ಅಂತ ಹೇಳ್ತೈತ್ರಿ. ಆಮೇಲೆ ತಿನ್ಕೋ ಮತ್ತು ಮುಖ ಸಪ್ಪಗೆ ಮಾಡ್ತೈತಿ. ಯಾಕೆ ಮುಖ ಸಪ್ಪಗೆ ಮಾಡಿ ಅಂತ, ನನ್ನ ಮಮ್ಮಿ ನನ್ನ ಪ್ರೀತಿನೇ ಮಾಡಂಗಿಲ್ಲ, ನನ್ನ ಮಮ್ಮಿ ನನಗೆ ಬೈದ್ಲು, ನಮ್ಮ ಮಮ್ಮಿ ನನಗೆ ಹೊಡೋದ್ಲು, ನಮ್ಮ ಮಮ್ಮಿ ಜಗಳಾಡಿ ನನಗೆ ಹೊರಗೆ ಹಾಕ್ಯಾಳು ಅಂತ ಹೇಳ್ತಾರೆ. ಅದಕ್ಕೆ ನಾನು ನಿಮ್ಗೆ ಧನ್ಯವಾದ ಹೇಳತ್ತೀನಿ ರೀ, ಅವ್ರಿಗೆ ನಾನು ಹೇಳಂಗಿಲ್ಲ ಅಂತ ಹೇಳ್ತೈತ್ರಿ. ಆವಾಗ ಅವ್ರ ಅಂಕಲ್ ಗಪ್ ಇರ್ತಾರೆ, ಒಂದು 5 ನಿಮಿಷ ಯೋಚನೆ ಮಾಡ್ಕೊಂಡು ಆಮೇಲೆ ಹೇಳ್ತಾರೋ, ನಾನು ಹಿಂಗೆ ಬರೀ ಒಂದು ನೂಡಲ್ಸ್ ತಿನ್ನಿಸಿರಿ ನೀ ಇಟ್ಟು ಧನ್ಯವಾದ ಹೇಳಾತಿ, ಅವ್ರು ನಿನಗೆ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡಾರಲ್ಲ, ಹಾಂ 9 ತಿಂಗಳಿನ ಹೊಟ್ಟೆಗೆ ಇಟ್ಕೊಂಡಾರು, ನಿನಗೆ ಪಾಲನೆ ಮಾಡ್ಯಾರು, ಒಂದು ಸಣ್ಣ ಜಗಳಕ್ಕೆ ಮಾತು ಬಿಟ್ಟು ಅಂತ ಹೇಳ್ತಾರೆ. ಅವ್ರಿಗೆ ನೀ ಎಷ್ಟು ದೂಸಕ್ಕೆ ಧನ್ಯವಾದ, ಅವರೇ ಇರಲಿಲ್ಲ ನೀವು ಹೊರಗೆ ಹೆಂಗೆ ಬರ್ತಿದ್ದಿ, ನೀ ಅವ್ರಿಗೆ ಎಷ್ಟು ದೂಸಕ್ಕೆ ಧನ್ಯವಾದ ಹೇಳಬೇಕು ಅಂತ ಹೇಳ್ತಾರೆ. ಅಂದರೆ ಯಾಕೆ ಮಾತು ಹೇಳತ್ತೀನಿ ಅಂದ್ರೆ, ನಮ್ಮ ಅವ್ವ ಅಪ್ಪ ನಮಗೆ ಏನು ಸಿಕ್ಕ್ಯಾರಲ್ರಿ ಅದ್ರ ಕೃತಜ್ಞತೆಗಳನ್ನ ಭಾಳ ಕಡಿಮೆ ಹೇಳ್ತೇವೆ ರೀ ನಾವು. ಯಾಕಂದ್ರೆ ಅವ್ರು ಸಿಕ್ಕ್ಯಾರಲ್ರಿ ನಮ್ಗೆ ಅವ್ರೇ ಅದಾರಲ್ಲ, ಹೆಂಗೆ ಅದಾರ ಬಿಡ್ರಿ, ಅವ್ರು ಹೆಂಗೆ ಅದಾರ, ಮಾತು ಕೇಳಂಗಿಲ್ಲ, ಬಂಡದಾರ, ಜಗಳಗಂಟದಾರ, ಶಿಸ್ತಿಲ್ಲ ಎಲ್ಲ ಅದಾರ, ಅದಾರಲ್ಲ ತಾಯಿ ಅಂತ ಹೇಳಿ ಯಾರಿಗ್ರಿ ಅನ್ನೋರು ಅದಿರಲ್ಲ ನೀವು. ಇನ್ನು ಯಾರಿಗೂ ಇಲ್ದಾಗಿದ್ದಾಗ ಏನು ಆಕೈತಿ ಹೇಳ್ರಿ. ಅಂದ್ರೆ ಯಾಕೋರ ಅವಾಗ ಹುಡುಗಿ ವಾಪಸ್ ಹೋಗಿ ಅವಾಗ ಅದಕ್ಕೆ ರಿಯಲೈಸ್ ಆಕೈತಿ, ಹೌದಲ್ಲ ಅಂತ ಹೇಳಿ ಹೊಕ್ಕೈತಿ. ಅಟ್ಟೊತ್ತಿಗೆ ಮಮ್ಮಿ ಏನು ಮಾಡ್ತಾಳೆ, ನಂಗೆ ತಪ್ಪಾಯ್ತ ಕ್ಷಮ ಮಾಡೆ, ಎಲ್ಲಿದ್ದಿ ನಿನ್ನ ಹಸು ಆಗೈತಿ ಅಂಬಲ್ಲ, ಅಡುಗೆ ಮಾಡೀನಿ ಬಾ ಎಲ್ಲಿ ಹೋಗಿದ್ದು ಹುಡುಕಾಕತ್ತಿದ್ರು. ಅಂದ್ರೆ ಒಂದು ಸಿಟ್ಟಿಗೆ ರೀ ನಾವೇನಾಗ್ಬಿಡ್ತೀವಿ ದೂರ ಆಗಿ. ಕರೆ ಇದ್ದಿದ್ದಕ್ಕೆ ನಾವು ಧನ್ಯವಾದ ಹೇಳ್ತೇವೇನ್ರಿ, ಇದ್ದಿದ್ದಕ್ಕೆ ಧನ್ಯವಾದ ಹೇಳ್ತೇವೆ ಇಲ್ಲ. ನಮ್ಮ ಅವ್ವ ಅಪ್ಪಗೂ ನಾವೇನು ಮಾಡ್ಬೇಕ್ರಿ ಧನ್ಯವಾದ. ಇನ್ನೊಂದ್ರಿ ಒಂದು ಗುಬ್ಬಿ ಇರ್ತೈತೆ ರೀ, ಗುಬ್ಬಿಗೆ ಎಲ್ಲನೂ ಹೋಗಿರ್ತೈತೆ ರೀ, ತುಂಡಾಗಿರ್ತೈತೆ ರೀ, ನಡಕ್ಕೂ ಬರ್ತಿರೋದಿಲ್ಲ ರೀ, ಏನೂ ಮಾಡಕ್ಕೆ ಬರ್ತದೆ, ಒದ್ದಾಡ್ತೈತೈತಿ, ಪಸ್ಸೆಲ್ಲ ಹೋಗ್ತಿರ್ತೈತಿ, ಎಲ್ಲ ಕ್ಯೂ ಹೋಗ್ತಿರ್ತೈತಿ, ಕಾಲು ಮುರಿದು ಬಿಟ್ಟೈತೈತಿ ರೀ. ಇದ್ರೋ ಪೂರ ಏನಂದ್ರೆ ವನ ನೆಲದಾಗ ಇರ್ತೈತೆ ರೀ, ನೀರೂ ಇರಂಗಿಲ್ಲ ಅದಕ್ಕೆ. ಅಲ್ಲಿಂದ ಒಬ್ಬ ಗುರುಗಳು ಹೋಗ್ತಿರ್ತಾರೆ. ಗುರುಗಳು ಕೇಳ್ತಾರೋ, ನನ್ನ ಈ ಶಾಪದಿಂದ ನನ್ನ ಮುಕ್ತ ಮಾಡು, ನನಗೆ ಸಾಕಾಗೈತಿ ಜೀವನ, ದೇವ್ರ ಈ ಕಡೆ ಕರ್ಕೊಂಡು ಹೋಗುವಲ್ಲ, ಈ ಕಡೆ ನನಗೆ ಇದು ತ್ರಾಸಾಗಕತ್ತೈತಿ, ನನಗೆ ಈ ಸಂಕಟದಿಂದ ತ್ರಾಸಾಗೋದು. ಅವ್ರು ಹೇಳ್ತಾರೆ ನಾನು ದೊಡ್ಡ ಗುರುಗಳ ಕಡೆ ಭೇಟಿಯಾಗಿ ಹೊಂಟೀನಿ ಅಂತಂತಾರೆ ಈ ಗುರುಗಳು. ಹಂಗಾರೆ ಆ ಗುರು ಕೇಳ್ಕೊಂಬ, ಇದರಿಂದ ನಾ ಹೆಂಗೆ ಮುಕ್ತ ಆಗ್ಬೇಕಂತ ಕೇಳ್ಕೊಂಬ ಅಂತ ಹೇಳ್ತಾರೆ. ಅವಾಗ ಗುರುಗಳ ಕಡೆ ಹೋಗ್ತಾರೋ, ಹಿಂಗೆ ಒಂದು ಪಕ್ಷಿ ನಂಗೆ ನಡು ಸಿಕ್ತಾ ಹಾದ್ಯಾಗ ಭಾಳ ಒದ್ದಾಡತೈತಿ ಅಂತ. ಅವಾಗ ಅವ್ರು ಯಾರು ಹೋಗಿರ್ತಾರಲ್ರಿ ಗುರುಗಳು ಹೇಳ್ತಾರೋ, ಅದು 7 ಜನ್ಮ ಆದರೂ ಅದ್ರದ್ದು ಪಾಪ ಮುಗಿಯಂಗಿಲ್ಲ, ಅದ್ರದ್ದು 7 ಜನ್ಮ ಮಟ್ಟನೂ ಇಟ್ಟ ಪಾಪ ಐತೆ, ಅದ್ರದ್ದು ಏನೂ ಮುಕ್ತ ಆಗ ಸಾಧಿಲ್ಲ, ಅಟ್ಟದ ನರಳೋದೈತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮತ್ತು ಗುರುಗಳು ಕೇಳ್ತಾರೋ ಅಂತ ಹೇಳ್ತಾರೆ, ಭಗವಂತ ನೀ ಎಲ್ಲ ಕೊಟ್ಟು ಅದಕ್ಕೆ ಧನ್ಯವಾದ, ಭಗವಂತ ಏನು ಕೊಟ್ಟು ಧನ್ಯವಾದ, ಇದನ್ನು ಹೇಳ್ಕೋತ ಇರತ್ತೆ ಹೇಳತ್ತೆ ಹೇಳ್ತೇವೆ. ಅದು ಹೊಳ್ಳಿ ಬರ್ತಾರೆ ಗುರುಗಳು, ಅದು ಬಂದು ಆ ಪಕ್ಷಿ ಹೇಳ್ತಾರೆ ಏನಂತ ಹೇಳ್ತವ, ಭಗವಾನ್ ಏನಂತ್ರಿ ಹರ್ ಚೀಸ್ ಕೆ ಲಿಯೆ ಧನ್ಯವಾದ, ಭಗವಂತ ಪ್ರತಿ ವಸ್ತುಗೋಸ್ಕರ ಧನ್ಯವಾದ. ಅದಕ್ಕೂ ಏನು ತಿಳಿಯಂಗಿಲ್ಲ, ಅದು ನಂಬಂಗಿಲ್ಲ, ಹೇಳಾರತ್ತ ಅದು ಮಾಡಕ್ಕೆ ಹಿಡಿತೈತ್ರಿ. ಅದು ಏನು ಮಾಡಕ್ಕೆ ಹಿಡಿತೈತಂದ್ರೆ ಹಿಂಗೆ ಜಿಗ್ಯಾಕೆ ಹೋಗ್ತೈತ್ರಿ, ಮತ್ತೆ ತಳಗೆ ಬೀಳ್ತೈತ್ರಿ, ಹಿಂಗೆ ಗಿಡದ ಮ್ಯಾಗ ಕುಂಡ್ರಾಗ ಹೋಗ್ತೈತಿ, ಮತ್ತೆ ತಳಗೆ ಬೀಳ್ತೈತಿ. ಅವ ಪ್ರತಿ ಮಾತಿಗೂ ಹತ್ತಾಗೂ ಭಗವಂತ ಧನ್ಯವಾದ, ತಳಗೆ ಬಿದ್ದಾಗೂ ಭಗವಂತ ಧನ್ಯವಾದ, ಎಲ್ಲೋ ಚುಚ್ಕೋತೈತಿ ಅವಾಗೂ ಏನು ಹೇಳ್ತೈತಿ ಧನ್ಯವಾದ. ನಾವು ಚಲೋ ಆದಾಗ ಧನ್ಯವಾದ ಹೇಳ್ತೇವೆ, ಕೆಟ್ಟದಾಗ ಧನ್ಯವಾದ ಹೇಳ್ತೇವೇನ್ರಿ? ಯಾಕೆ ಧನ್ಯವಾದ ಹೇಳ್ಬೇಕು ಹೇಳ್ರಿ? ಅವರಲ್ರಿ ನಮ್ಗೆ ಬಾಬಾ ನೆನಪಿಸಿ ಕೊಡ್ತಾರೆ, ಮತ್ತು ಅವರ ಇಲ್ಲಾಗಿದ್ರೆ ನಿಮ್ಮ ಬಾಬಾ ನೆನಪು ಹೆಂಗೆ ಬರ್ತಿತ್ರಿ? ಮತ್ತು ಧನ್ಯವಾದ ಹೇಳ್ಬೇಕ್ರಿ ಅವ್ರಿಗೆ ಅಲ್ರಿ. ಆ ಪಕ್ಷಿ ನೋಡ್ರಿ, ಬಿದ್ದಾಗೂ ಧನ್ಯವಾದ, ಎದ್ದಾಗೂ ಧನ್ಯವಾದ ಅದು ಹೇಳ್ತಾರೆ. ಆಮೇಲೆ 7 ದಿನ ಆದಮೇಲೆ ಹೊಳ್ಳಿ ಅದ ಗುರುಗಳು ಹೋಗ್ತಿರ್ತಾರೆ, ಗುರುಗಳನ್ನ ಭೇಟಿಯಾಗ ಹಾರ್ಕೋತ ಚೂ ಮಾಡ್ಕೋತ ಗಿಡದ ಮ್ಯಾಗ ಕೂತಿರ್ತೈತ್ರಿ. ಅಂದ್ರೆ ಧನ್ಯವಾದ ಶಬ್ದ ಇಷ್ಟು ಪವರ್ಫುಲ್ ಐತ್ಲ, 7 ಜನ್ಮ ಮುಗಿದ್ರು ಪಾಪ 7 ದಿನದ ಏನ್ರಿ ಮಾಫ್ ಆಗ್ಬಿಡ್ತ್ರಿ. ಅಷ್ಟು ತಾಕತ್ ಎತ್ತರೋಗೈತ್ರಿ ಅಕ್ಕೋರ. ಧನ್ಯವಾದ ಅಕ್ಕೋರ್. ನೀವೆಲ್ಲರೂ ಇಲ್ಲಿ ಯಾರದಿರಲ್ಲ, ಎಲ್ಲದಕ್ಕೂ ಏನು ಹೇಳ್ರಿ, ನಿಮ್ಮ ರೇಷನ್, ನಿಮ್ಮ ದುಡ್ಡು, ನಿಮ್ಮ ಮನಿ, ನಿಮ್ಮ ಮಕ್ಕಳಿಗೆ ಪ್ರತಿ ಮಾತಿಗೂ ಏನು ಹೇಳ್ರಿ ಧನ್ಯವಾದ ಧನ್ಯವಾದ. ನಾ ಎಲ್ಲೇ ಹೋದ್ರೂ, ಒಂದು ಅಂಗಡಿಯಾಗ ಹೋದ್ರು, ಎಲ್ಲೇ ಹೋದ್ರು, ಪೆಟ್ರೋಲ್ನಾಗ ನಾನು ಏನರ ಟ್ಯಾಂಕಿಗೆ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಯಾವಾಗಲೂ ಧನ್ಯವಾದ ಅಂಕಲ್, ಥ್ಯಾಂಕ್ ಯು ಅಂಕಲೇ ಹೇಳ್ತೇನೆ.
ಎಲ್ಲರ ಪುಸ್ತಕ ತೊಗೊಂಡು ಹೋಗಿರ್ತೀನಿ, ಅವಾಗ ನಾನು ದುಡ್ಡು ಕೊಡ್ತೀನಿ, ಪುಸ್ತಕ ನನಗೆ ಹೊಳ್ಕೊಡ್ತಾರೆ. ಈಗ ಅಂಗಡಿಗೆ ಹೋಗಿರ್ತೀರಿ, ಏನೋ ಬಾಯ್ ಮಾಡಿರ್ತೀರಿ, ಏನೋ ತೊಗೊಂಡಿರ್ತೀರಿ, ಕೊಂಡು ತೊಗೊಂಡಿರ್ತೀರಿ, ಅವಾಗ ದಂಡ ಕಾಯಿಪಲ್ಲೆ ತೆಗಿ ಆಕಿಗೆ ನಾ ಕೊಡ್ತೀವಿ, ಆಕಿಗೆ ನಾ ಧನ್ಯವಾದ ಹೇಳ್ತಾರೆ. ನಮ್ಮ ಅಕ್ಕವ್ರು ಹೇಳ್ತಾರೆ, ಆಕೆ ನಿಂಗೆ ದುಡ್ಡು ಕೊಟ್ಟಾನ, ಫ್ರೀ ಕೊಟ್ಟಾನ. ಅಕ್ಕವ್ರಿಗೆ ಹೇಳ್ತಾರೆ, ನನಗೆ ಫ್ರೀ ಕೊಟ್ಟಾರ, ಆಕಿಗೆ ತೆಗಿ ಹೇಳತ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಇದೇನ್ರಿ ಅಪ್ರಿಷಿಯೇಷನ್. ಒಬ್ರಿಗೊಬ್ರು ನಾವು ಹೊಗಳ್ಬೇಕು. ನಮಗೆ ಎಷ್ಟು ಜನ ನಮ್ಗೆ ಗೊತ್ತಿಲ್ಲರಿ, ಯಾವ ಟೈಮ್ನಾಗ ಯಾವಾಗ ನಮಗೆ ಹೆಲ್ಪ್ ಆಗಿರ್ತಾರೆ, ನಾವು ಅವ್ರಿಗೆ ಏನು ಮಾಡ್ಬೇಕ್ರಿ. ಎಷ್ಟು ಒಂದು ಶಬ್ದ ಐತ್ರಿ, ಇವು 2 ಶಬ್ದ ಅದಕ್ಕೆ ಹೇಳ್ತಾರೆ ನೋಡ್ರಿ, ಜೀವನ ಭಾಳ ಚಂದ ಆಕೈತತ್ರಿ. ಇವು 2 ಶಬ್ದ, ಒಂದು ಸಾರಿ, ಒಂದು ಥ್ಯಾಂಕ್ ಯು. ಇವು 2 ಯಾರಿಗೆ ಬರ್ತಾವೆ ನೋಡ್ರಿ, ಅವ್ರ ಜೀವನ ಪಾರ್ ಆಕೈತತ್ರಿ. ಹೇಳ್ರಿ, ಒಂದು ಸಾರಿ, 2ನೇದು ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಕಲಿಬೇಕು. ಕರೆ ಆ ಥ್ಯಾಂಕ್ ಯು ಹೇಳಕ್ಕೆ ನಾವು ಎಷ್ಟು ಇದು ಮಾಡ್ತೀವಿ ರೀ, ಎಷ್ಟು ಕಂಜೂಸ್ತನ ಮಾಡ್ತೀವಿ. ಎಲ್ಲರಿಗೂ ಒಂದು ಸಣ್ಣ ಸಣ್ಣ ಮಾತಿಗೆ ಥ್ಯಾಂಕ್ ಯು ಹೇಳ್ತೀರೇನು? ಥ್ಯಾಂಕ್ ಯು ಹೇಳ್ತೀರಿ? ಕಾಯಿಪಲ್ದವ್ರು ಯಾರು ಥ್ಯಾಂಕ್ ಯು ಹೇಳ್ತೀರಿ ಹೇಳ್ರಿ? ಸಾರಿ ಅನ್ನೋದು ಭಾಳ, ಅದೇ ಹೇಳ್ತೀರಿ. ಇದು ಒಂದು ಶಬ್ದ ನೋಡ್ರಿ, ನಿಮಗೆ ಏನು ಬೇಕು ನೀವು ಆಕರ್ಷಣೆ ಮಾಡುವಂಥ ಶಬ್ದ ಯಾವುದಂದ್ರೆ ಧನ್ಯವಾದ ಶಬ್ದ. ಏನೋ ಒಂದು ನಿಮಗೆ ಒಂದು ಪೆನ್ ತಂದು ಕೊಡ್ರಿ, ಥ್ಯಾಂಕ್ ಯು. ಏನೋ ಒಂದು ನಿಮ್ಗೆ ಮಾಡ್ರಿ, ನಿಮ್ಗೆ ಸಾಡಿ ಮಡಿಚಿಟ್ರಿ, ಥ್ಯಾಂಕ್ ಯು. ಎಲ್ಲದಕ್ಕೂ ಏನು ಹೇಳ್ರಿ, ಎಲ್ಲದಕ್ಕೂ ಏನು ಹೇಳ್ರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟು ನೀವು ಥ್ಯಾಂಕ್ ಯು ಹೇಳ್ರಿ, ನಿಮ್ಮ ಜೀವನನ ಧನ್ಯ ಆಗ್ಬಿಡ್ತೈತೆ. ನಾವು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತ ನಂದು ಅನುಭವ ರೀ. ಇದೇನು ಗೊತ್ತಿರಲಿಲ್ಲ ರೀ. ಒಂದು ನಮ್ಮದು ಲ್ಯಾಪ್ಟಾಪ್ ಇತ್ತು ರೀ, 7ನೇತದ ಲ್ಯಾಪ್ಟಾಪ್ ರೀ. ಅಕ್ಕೋರು 7ನೇತದ ಲ್ಯಾಪ್ಟಾಪ್ ಯೋಚನೆ ಮಾಡಿರಿ. ನಾವು ಬಾಬಾನ ಮನೆಗೂ ಅದನ್ನ ತೊಗೊಂಬಂದಿವಿ ರೀ. ಅದನ್ನ ಅದರಲ್ಲಿ ಅಕೌಂಟ್ ಮಾಡ್ತಿದ್ವಿ ರೀ. ಮಾಡಬೇಕಾದ್ರೆ ನಾವು ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾದ್ರೆ ಅದೇ ಸ್ವಲ್ಪ ಹಿಂಗೆ ಎಷ್ಟು ವರ್ಷ ಆದ್ರಿ ಅನ್ನೋರು 7ನೇತದ ಅಲ್ರಿ ಈಗ ಎಲ್ರಿ ಅದು ಇರ್ತೈತೆ. ಹೀಗೆ ಮಾಡ್ತೈತೆ ರೀ, ಇಂಟರ್ನೆಟ್ ಸರ್ವ್ ಮಾಡ್ಬೇಕು, ಹಿಂಗೆ ಮಾಡ್ತೀವಿ. ನಾನು ಸುಮ್ಮನೆ ಆ ಟೈಮ್ನಾಗ ಅದು ಸರ್ವ್ ಮಾಡ್ಕೋತಿರ್ಬೇಕು. ಅದಕ್ಕೆ ಏನು ಹೇಳ್ತೀನಿ, ಥ್ಯಾಂಕ್ ಯು ಲ್ಯಾಪ್ಟಾಪ್, ಥ್ಯಾಂಕ್ ಯು ಲ್ಯಾಪ್ಟಾಪ್, ಧನ್ಯವಾದ ಲ್ಯಾಪ್ಟಾಪ್, ಧನ್ಯವಾದ ಲ್ಯಾಪ್ಟಾಪ್, ಧನ್ಯವಾದ ಲ್ಯಾಪ್ಟಾಪ್ ಅನ್ಕೋತ ಕುಂಡಿರ್ತಿದ್ದೆ ರೀ. ಇಷ್ಟ ಅಂತಿದ್ದೆ ರೀ. ನಾ ಅಂತಿದ್ದಕ್ಕೆ ಇನ್ನೂ ಮಟ್ಟ ಆ ಲ್ಯಾಪ್ಟಾಪ್ ಐತ್ರಿ. ಇನ್ನೂ ಮಟ್ಟ ಹೊಸ ಲ್ಯಾಪ್ಟಾಪ್ ಬಂದಿದ್ಕರ ಆ ಕಂಪ್ಯಾರಿಸನ್ ನೋಡ್ರ ಆ ಲ್ಯಾಪ್ಟಾಪ್ ಇನ್ನೂ ಭಾರಿ ಐತ್ರಿ. ಇನ್ನೂ ಐತ್ರಿ ಆ ಲ್ಯಾಪ್ಟಾಪ್, ಇನ್ನೂ ಹಂಗೆ ವರ್ಕ್ ಆಕೈತೆ. ಏನ್ರಿ ಅದು 5G ತೊಗೊಂಗಿಲ್ಲ, ನೆಟ್ ಜಗಂಗಿಲ್ಲ ಅಂತ ಹೇಳಿ ನಾವು ಹೊಸ ಲ್ಯಾಪ್ಟಾಪ್ ತೊಗೋಬೇಕಾತ್ರಿ. ಅಂದ್ರೆ ಒಂದು ರೀ, ಯಾವುದಕ್ಕೆ ನೀವು ಧನ್ಯವಾದ ಹೇಳ್ತೀರಿ ಆ ವಸ್ತು ನಿಮ್ಮ ಬಿಟ್ಟು ಹೋಗಂಗಿಲ್ಲ. ನಮ್ಮ ಮಗ ಚಲೋ ಇಲ್ರಿ, ನಮ್ಮ ಮಗ ನಮ್ಮ ನೋಡ್ಕೋತಾನಿಲ್ರಿ, ನಮ್ಮ ಅಂಚಿಕೆ ಅನ್ನೋದು ಇರ್ತೈತೆ. ಬರೇ ಮನ್ಸಾರಿ ಅನ್ನೋದು ಧನ್ಯವಾದ ಮಗ, ಧನ್ಯವಾದ, 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 ಧನ್ಯವಾದ ಅಣ್ಣಾಕತ್ರಿ. ನಿಮ್ಮ ಮಗನೂ ನಿಮ್ಮ ಜೊತೆ ಚಲೋ ಆಗ್ತಾನ್ರಿ. ಆ ಅಂಜಿಗೂ ಮಗನ ಜೊತೆ ಇರುವಂಥದ್ದು ಹೋಗಿಬಿಡ್ತೈತ್ರಿ. ಯಾಕಂದ್ರೆ ಅದು ಒಂದು ಭಾಳ ಐತ್ರಿ, ಮಗ ನೋಡ್ತಾನಿಲ್ರಿ, ಸೊಸಿ ಬಂದ್ರೆ ನೋಡ್ತಾನಿಲ್ರಿ, ಇವರ ಬೀಜ ಬಿಡ್ತಾರೆ. ಧನ್ಯವಾದ ಒಂದು ಶಬ್ದ ಐತಲ್ರಿ, ಆ ಧನ್ಯವಾದ ನಿಮ್ಮ ಮಗನ ನಿಮ್ಮಿನಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡ್ರಿ, ಲ್ಯಾಪ್ಟಾಪ್ ಬಿಟ್ಟು ಹೋಗೇ ಇಲ್ರಿ. ನಾ ಅದ್ರ ಕೊಡ್ಬೇಕಂದ್ರೂ ಅದು ಬಿಟ್ಟು ಹೋಗಿಲ್ರಿ. ಯಾಕ್ರಿ? ಸುಮ್ಮ ಖಾಲಿ ಕೂತಾಗ ಒಮ್ಮೆ ಏನು ಯೋಚನೆ ಮಾಡೋದೇನ, ಸುಮ್ಮ ಧನ್ಯವಾದ, 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 ಧನ್ಯವಾದ. ಸೊ ಹೇಳ್ರಿ, ಈಗ ಎಲ್ಲರೂ ನಿಮ್ಮ ಮನೆ ಪರ ನನ್ನ ಪತಿ ಹೇಳ್ರಿ, ಎಲ್ಲರೂ ನನ್ನ ಪತಿಗೆ ಹೇಳ್ರಿ ಧನ್ಯವಾದ, ನನ್ನ ಮಕ್ಕಳಿಗೆ ಧನ್ಯವಾದ ರೀ, ಭಗವಂತ ಭಾ ಕೊಟ್ಟು ಧನ್ಯವಾದ. ಇಷ್ಟು ಹೇಳಕರೀರಿ, ಇಡೀ ದಿನ ನೋಡ್ರಿ ನಿಮ್ದು ಹೆಂಗೆ ಆಕೈತೆ. ಮತ್ತು ಇನ್ನೊಂದು ಏನಂದ್ರಿ, ಇನ್ನೊಂದೇನಂದ್ರೆ, ಒಬ್ಬರು ಗುರುಗಳು ಇರ್ತಾರೆ, ಅವ್ರಿಗೆ ಅಷ್ಟು ಅನುಕೂಲ ಇರೋದಿಲ್ಲ ರೀ. ಹಂಗೆ ಏನೋ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಒಬ್ಬ ಶಿಷ್ಯ ಬಂದು ಏನು ಮಾಡ್ತಾರೆ ಅಂದ್ರೆ ಅಕ್ಕೋರ ಅಂದ್ರೆ ಹಾಲು ಕುಡಿದು ತಿಂದು ಅದರಲ್ಲೇ ಮೊಸರು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಇರ್ತಾರೆ. ಅದೇ ಶಿಷ್ಯ ಬಂದು ಏನು ಮಾಡ್ತಾನೆ, ಆ ಆಕಳನ್ನು ತೊಗೊಂಡು ಹೋಗ್ಬಿಡ್ತಾನೆ ರೀ. ಅವಾಗ ಆಕಳ ಕೊಟ್ಟಾಗ್ರಿ, ಆಕಳ ಏನು ಕೊಟ್ಟಿರ್ತಾರಲ್ಲ, ಅವಾಗ ಗುರುಗಳು ಹೇಳ್ತಾರೋ ಭಾಳ ಧನ್ಯವಾದಪ್ಪ, ಭಾಳ ಆ ಆಕಳವನ್ನು ತೊಗೊಂಡು ಹೋಗ್ತಾರೆ. ಅವಾಗ ಥ್ಯಾಂಕ್ ಯು ಅಂತಾಳ್ರಿ ಗುರುಗಳು. ಅವಾಗ ಎಲ್ಲರೂ ಶಿಷ್ಯರು ಕೇಳ್ತಾರೆ, ಎದಕ್ಕೆ ರೀ ಆಕಳ ಕೊಟ್ಟಾಗೂ ಥ್ಯಾಂಕ್ ಯು ಅಂದ್ರಿ, ಆಕಳ ತೊಗೊಂಡು ಹೋದಾಗೂ ಥ್ಯಾಂಕ್ ಯು ಯಾಕೆ ಹೇಳಿದ್ರಿ, ಧನ್ಯವಾದ ಯಾಕೆ ಹೇಳಿ? ಯಾಕಂದ್ರೆ ಸಗಣಿ ಬೆಳೆಯೋದು ತಪ್ಪಲ್ಲ ಅದು. ಹೇಳ್ರಿ ಕೊಟ್ಟಾಗ ಹಾಲ, ಮೊಸರ, ತುಪ್ಪ ಅದಕ್ಕೆ ಧನ್ಯವಾದ, ಇಸ್ಕೊಂಡಾಗ ಸಗಣಿ ಬೆಳೆಯೋದು ತಪ್ಪಲ್ಲ ಅದಕ್ಕೆ ಧನ್ಯವಾದ. ಹಂಗೆ ಆಗ್ಬೇಕು ನೋಡ್ರಿ ನಮ್ಮ ಸ್ಥಿತಿ. ಸಿಕ್ಕಾಗೂ ಧನ್ಯವಾದ, ಸಿಗಲಿಲ್ಲ ಅಂದರೂ ಧನ್ಯವಾದ. ಈ ಸ್ಥಿತಿ ಮೆಂಟಾಲಿಟಿ ನಮ್ಗೆ ಬಂತು. ಅದು ನೋಡ್ರಿ, ಇನ್ನೊಂದು ನನಗೆ ಈ ಪಕ್ಷಿದಿಂದ ಭಾಳ ಕಲ್ತಿದ್ದೇನೆಂದ್ರೆ, ಅದು ತಳ ಬಿದ್ದಾಗೂ ಧನ್ಯವಾದ ಹೇಳ್ತು. ಇದು ಬರ್ಬೇಕ್ರಿ. ನಾವು ಚಲೋ ಇದ್ದಾಗ ಒಮ್ಮೆ ಥ್ಯಾಂಕ್ ಯು ಹೇಳ್ತೇವೆ ರೀ, ಕರೆ ತಳಗ ಬಿದ್ದಾಗೂ ಧನ್ಯವಾದ. ಇವತ್ತು ಬಾಬಾ ಹೇಳಿದ್ರು ನೋಡ್ರಿ, ಕಿಸಿ ಸೇ ಭಿ ಶತ್ರು नहीं रखना है, अपने शत्रुओं को भी बहुत ಧನ್ಯವಾದ.
ಆ ಶತ್ರುಗಳಿಗೆ ಭಾಳ ಧನ್ಯವಾದ. ಯಾಕಂದ್ರೆ ಆ ಶತ್ರುಗಳಿಂದ ನಂಗೆ ಬಾಬಾ ಸಿಕ್ಕ, ಆ ಶತ್ರುಗಳಿಂದ ನಾ ಬಾಬನ ಜೊತೆ ಏನ್ರಿ ಯೋಗ ಹೆಚ್ಚಾಕೈತಿ. ಮತ್ತು ಅವ್ರಿಗೆ ಎಷ್ಟು ಥ್ಯಾಂಕ್ ಯು ಹೇಳ್ಬೇಕ್ರಿ, ಹೌದಾ ಇಲ್ಲ? ನಮಗೆ ಭಾಳ ಅದಾವ್ರಿ, ಬಾಜುಕಿನವ್ರು ಚಲೋ ಇಲ್ರಿ, ನಮಗೆ ಹಿಂದಿನವ್ರು ಚಲೋ ಇಲ್ರಿ, ನಮಗೆ ಅವ್ರು ಚಲೋ ಇಲ್ರಿ, ಚಲೋ ಇಲ್ಲ ಅಲ್ರಿ, ಭಾಳ ಥ್ಯಾಂಕ್ ಯು. ನಮ್ಮ ಮನೆ ಬಾಜುಕದ್ರಿ ನೀವು ಕಮಲಾಕರ ಇವರಿಗೆ ಯಾರಿಗೆ ಕಳ್ಳನಿಗೆ ಥ್ಯಾಂಕ್ ಯು ಹೇಳ್ರಿ. ಯಾಕಂದ್ರೆ ಶತ್ರುಗಳ ಆಶೀರ್ವಾದ ಅಂತ ಕಮಲಾಕರ ಆ ಕಳ್ಳನಿಗೂ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಆರಾಮಿದ್ವಿ, ಗಮನ ಇರ್ತಿರ್ಲಿಲ್ಲ, ಅಟೆನ್ಷನ್ ಇರ್ತಿರ್ಲಿಲ್ಲ. ಧನ್ಯವಾದ ಹೇಳ್ರಿ, ನನಗೇನು ಮಾಡಿಸಿದಿ, ಎಚ್ಚರಿಸಿಗೊಳಿಸಿದಿ. ನಾವು ಹೆಂಗಿರ್ಬೇಕು, ಕಿಟಕಿಯಾಗ ಏನು ಇಡಬಾರ್ದು ಅಂತೇಳಿ, ಹೌದಾ ಇಲ್ಲ? ಎಲ್ಲದಕ್ಕೂ ನೋಡ್ರಿ, ಇವತ್ತಿಂದ ಟ್ರೈ ಮಾಡಿರಿ ಎಲ್ಲರಿಗೂ ಏನು ಬೇಕಾದಾದ್ರೂ ಕೂಡ ಧನ್ಯವಾದ ಹೇಳಕ್ಕೆ ಕರೀಲ್ರಿ. ನೋಡ್ರಿ 21 ದಿವಸ ನೋಡ್ರಿ ಅಮೇರಿಕಾನ್ಯಾಗ ಒಂದು ದಿನ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಹೇಳಿ ಒಂದು ದಿನ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಹೋಗಿ ಒಟ್ಟು ಥ್ಯಾಂಕ್ ಯು ಹೇಳ್ತಾರೆ. ಓಂ ಶಾಂತಿ ರೀ. ಧನ್ಯವಾದ. ತಮಗೂ ಕೂಡ ಧನ್ಯವಾದಗಳು ರೀ. ಧನ್ಯವಾದಗಳು. ಬರೀ ಕೋಟಿ ಧನ್ಯವಾದಗಳು. ಏನಾಗತ್ತೈತೆ ಎಲ್ಲ ಕಡೆ ಪ್ರಚಾರ ಆಗತ್ತೆ. ಸೊ ನಿಮಗೂ ಥ್ಯಾಂಕ್ಸ್, ಅಕ್ಕೋರ್ ಥ್ಯಾಂಕ್ಸ್, ಬಾಬಾಗೆ ಥ್ಯಾಂಕ್ಸ್, ನೀವು ಎಲ್ಲರಿಗೂ ಬಾ ಥ್ಯಾಂಕ್ಸ್. ಇದಕ್ಕೆ ಯಾರ್ಯಾರು ಸಹಯೋಗಿ ಇದಿರಲ್ಲ ಅದಕ್ಕೆ ಬಾ ಸಹಯೋಗ ಇರಲಿ. ಸೂಕ್ಷ್ಮ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ಥ್ಯಾಂಕ್ ಯು. ಎಲ್ಲದಕ್ಕೂ ಥ್ಯಾಂಕ್ ಯು ರೀ. ನೀರು ಕುಡಿಬೇಕಾದ್ರೆ ಥ್ಯಾಂಕ್ ಯು ಹೇಳ್ರಿ. ನೀರು ಸಿಗಾಕತ್ತೈತ್ರಿ, ಥ್ಯಾಂಕ್ ಯು ಹೇಳಿದ್ರಿ. ವಿನಾಶದ ಸಮಯದಲ್ಲೂ ನೀರು ಸಿಗ್ತೈತಿ. ಈಗ ಅದ್ರದ್ದು ಬೆಲೆ ಕಿಮ್ಮತ್ತು ನಮ್ಗೆ ಸಿಗಲಿಲ್ಲ, ಗೊತ್ತಾಗಲಿಲ್ಲ, ಇದು ಮಾಡ್ತೇವ್ರಿ. ಓಂ ಶಾಂತಿ. ಶುಕ್ರಿಯಾ आपका प्यारे प्रभु, शुक्रिया आपका प्यारे प्रभु, शुक्रिया. मुझको जीवन दान दिया, अपना बना लिया. शुक्रिया आपका प्यारे प्रभु, शुक्रिया. भूल गए थे आपको कई जन्मों की उलझन में, ढूंढते थे आपको, पुकारे थे कन में. पिंजरे के पंछी को गगन में उड़ा दिया. शुक्रिया आपका प्यारे प्रभु, शुक्रिया. अब तो तुम समाए हो हर सांस में, दिल की धड़कन में. तन से सेवा में है लगाए, पर मन हर पल वतन में. आपकी मुरली ने प्रभु जादू चला दिया. शुक्रिया आपका प्यारे प्रभु, शुक्रिया. ओम शांति रे. थैंक यू.